ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಮೊದಲನೇದಾಗಿ ನಮ್ಮ 252 ಜನ ಸಬ್ಸ್ಕ್ರೈಬರ್ಸ್ ಹಾಗೆ ನಮ್ಮ ಚಾನಲ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ನಲ್ಲಿ ಇನ್ನೂ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಸಹಾಯ, ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ. ಇವತ್ತು ನಾವು ತೋರಿಸ್ತಾ ಇರುವಂಥ ರೆಸಿಪಿ ಬಂದು ವೆಜ್ ಪಾಸ್ತಾ. ತುಂಬ ಸಿಂಪಲ್ ಆದಂಥ ರೆಸಿಪಿ, ನೀವು ಬ್ರೇಕ್ಫಾಸ್ಟ್ ಟೈಮಿಂಗ್ ಮಾಡ್ಕೋಬೋದು, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಮೊದಲನೇದಾಗಿ ಒಂದು ಕ್ಯಾಪ್ಸಿಕಮ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಂತರ ಒಂದು 5 ರಿಂದ 6 ಹುರುಳಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಯಾಕೆ ಕಟ್ ಮಾಡಬೇಕು ಅಂತಂದರೆ ನಾವು ಇಲ್ಲಿ ತರಕಾರಿನ ಯಾವುದು ಬೇಯಿಸ್ತಾ ಇಲ್ಲ, ಬರೀ ಫ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ನಮ್ಮ ಅಡುಗೆ ಹೇಗೆ ಕಂಪ್ಲೀಟ್ ಆಗುತ್ತೆ ಹೇಳಿ. ನಂತರ ಒಂದು ಕ್ಯಾರೆಟ್ನೂ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡ್ಕೋತೀರಾ ಅನ್ನೋದು ಮುಖ್ಯ ಅಲ್ಲ, ಒಟ್ಟಿನಲ್ಲಿ ಸಣ್ಣದಾಗಿರ್ಬೇಕು, ಯಾಕೆಂದರೆ ನಾವು ಬರೀ ಫ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ವೆಜಿಟೇಬಲ್ಸ್ ನಿಮ್ಗೆ ಇನ್ನೂ ಇಷ್ಟವಾದ ಯಾವುದಾದ್ರೂ ಇದ್ರೆ ಸೇರಿಸ್ಕೋಬೋದು. ನಂತರ ಒಂದು ಮೀಡಿಯಮ್ ಸೈಜ್ಡ್ ಆನಿಯನ್, ಈಗ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಬೇಕು. ನಂತರ ಒಂದು ಫುಲ್ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ಪಾಸ್ತಾಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಕಾರಿಗಳು ಕಟ್ಟಿಂಗಾಗಿ ರೆಡಿಯಾಗಿದೆ. ತುಂಬ ಕಲರ್ಫುಲ್ಲಾಗಿ ಕಾಣ್ತಿದೆ. ಈಗ ನೆಕ್ಸ್ಟು ಪಾಸ್ತಾನ ಬೇಯಿಸ್ಕೋಬೇಕು. ಇದಕ್ಕೆ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು, ನಾನಿಲ್ಲಿ ಅರ್ಧ kg ಪಾಸ್ತಾ ತೊಗೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಜನಕ್ಕಾಗುತ್ತೆ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೊಳ್ಳಿ. ನಂತರ ಒಂದು 2 ಸ್ಪೂನು ನೀರಿಗೆ ಎಣ್ಣೆ ಹಾಕಬೇಕು. ಒಂದು 2 ಚಮಚದಷ್ಟು ಉಪ್ಪು, ಇದಾದ ನಂತರ ನೀಟಾಗಿ ಒಂದು ಸತಿ ಎಲ್ಲ ಸ್ಟಿರ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಡಿ. ಈಗ ನೀರಲ್ಲಿ ಬಾಯ್ಲಿಂಗ್ ಸ್ಟಾರ್ಟ್ ಆದಾಗ ನೀವು ಪಾಸ್ತಾ ಆ್ಯಡ್ ಮಾಡ್ಕೋಬೇಕು. ನೋಡಿ, ನನಗೆ ಇಲ್ಲಿ ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ, ನಾನು ನೀರು ನಂತರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪಾಸ್ತಾ ನೀಟಾಗಿ ಫುಲ್ಲು ಮುಳುಗಬೇಕು ನೀರಲ್ಲಿ. ಈ ಥರ ಫುಲ್ಲೆಲ್ಲ ಆದಮೇಲೆ ಒಂದು 3 ರಿಂದ 4 ನಿಮಿಷ ಬೇಯಿಸಿದ್ರೆ ಸಾಕು. ನೀರಲ್ಲಿ ಈ ಥರ ಬಾಯ್ಲಿಂಗ್ ಬರುತ್ತೆ, ಇದಾದರೆ ಪಾಸ್ತಾ ಬೆಂದಿರುತ್ತೆ ಅಂತ. ನಂತರ ನೀಟಾಗಿ ಪಾಸ್ತಾದಲ್ಲಿರೋ ನೀರೆಲ್ಲ ಸ್ಟ್ರೈನ್ ಮಾಡಿಬಿಟ್ಟು ಒಂದು ಸತಿ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿಬಿಡಿ. ಮೇಲೆಲ್ಲ ಗಂಜಿ ಇರುತ್ತೆ, ಯಾಕೆಂದರೆ ನೀವು ಹಾರ್ಕೊಳಕ್ಕೆ ಬಿಟ್ಟಾಗ ಪಾಸ್ತಾ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಗಟ್ಟಿಯಾಗಿಬಿಡುತ್ತೆ. ಅದಾದ ನಂತರ ಮತ್ತೆ ಒಂದು ಪಾತ್ರೆಗೆ ಒಂದು 3 ರಿಂದ 4 ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ನಿಮ್ಮ ಯಾವ ಥರ ಬೇಕೋ ಆ ಥರ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ವೆಜಿಟೇಬಲ್ಸ್ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಬೇಕಾಗಿರತಕ್ಕಂಥ ಕ್ವಾಂಟಿಟಿ ಡಿಪೆಂಡ್ ಆಗಿರುತ್ತೆ. ಎಣ್ಣೆ ಕಾದ್ಮೇಲೆ ಚಾಪ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಬೇಕು. ತೀರಾ ಗೋಲ್ಡನ್ ಬ್ರೌನ್ ಎಲ್ಲ ಆಗೋದೇನು ಬೇಡ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ರೆ ಸಾಕು. ಇದಾದ ನಂತರ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ 2 ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಗೊತ್ತಾಗ್ತಿರುತ್ತೆ. ನಿಮ್ಮ ಎಣ್ಣೆ ಹಾಕ್ಕೊಂಡಿರೋದು ಸರಿ ಇದೆಯೋ ಇಲ್ವೋ, ಇನ್ನೊಂದು ಸ್ವಲ್ಪ ಬೇಕಂತ. ಪರವಾಗಿಲ್ಲ, ನಿಮಗೆ ಕಮ್ಮಿ ಅನಿಸಿದ್ರೆ ಈ ಸ್ಟೇಜಲ್ಲೂ ಕೂಡ ನೀವು ಒಂದು 2 ಚಮಚ ಎಣ್ಣೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಾನು ಹೇಳಿದಾಗೆ ನೀವು ತರಕಾರಿ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಣ್ಣೆ ಹಾಕ್ಕೊಳ್ಳೋದು. ನಂತರ ಆನಿಯನ್ ಸ್ಲೈಸಸ್ ಹಾಕ್ಬಿಟ್ಟು ಒಂದು 1/4 ಚಮಚ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಇದೆಲ್ಲ ಆದಮೇಲೆ ಕ್ಯಾರೆಟ್ ಮತ್ತು ಹುರುಳಿಕಾಯಿ ಹಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಅಂದರೆ ಒಂದು 1/4 ಚಮಚ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಸೊ ಇದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಫ್ರೈ ಆಗ್ತಿರಲಿ. ಅಷ್ಟರಲ್ಲಿ ಒಂದು ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ನಾವು. ಒಂದು 4 ರಿಂದ 5 ಚಮಚ ಟೊಮೊಟೊ ಸಾಸು, ಒಂದು 2 ಚಮಚದಷ್ಟು ರೆಡ್ ಚಿಲ್ಲಿ ಸಾಸು, ಮತ್ತು 1 ಚಮಚ ಡಾರ್ಕ್ ಸೋಯಾ ಸಾಸ್, ಇದಿಷ್ಟನ್ನು ಹಾಕ್ಕೊಂಡು ನಂತರ ಇದಕ್ಕೆ ನಾನು 1 ಸ್ಪೂನು
ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 1/4 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಾಸ್ ನಿಮಗೆ ಕೊನೆಗೆ ಬೇಕು ಅಂತಂದರೆ ತಿರುಗಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ಎಲ್ಲ ಫ್ರೈ ಆಗಿ ತರಕಾರಿ ರೆಡಿಯಾಗಿದೆ. ಇವಾಗ ನಾವು ಸಾಸ್ ಮಿಕ್ಸ್ಚರ್ ಆ್ಯಡ್ ಮಾಡೋಣ. ಸಾಸ್ ಸ್ವಲ್ಪ ಕಮ್ಮಿ ಅನಿಸಿದ್ರು ತೊಂದರೆ ಇಲ್ಲ, ನೀವು ಕೊನೆಗೆ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ಕಮ್ಮಿ ಅನ್ನಿಸ್ತಾ ಇದೆ ಅಂತಂದರೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಎಲ್ಲ ಫೈನಲಾಗಿ ನೀರು ಹಾಕ್ಬಿಟ್ಟು 1-2 ಸತಿ ಮಿಕ್ಸ್ ಮಾಡಿ ಸಾಸಲ್ಲಿ ಸ್ವಲ್ಪ ಬಾಯಿಲ್ ಬರಬೇಕು. ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 1/4 ಚಮಚ ಖಾರಕ್ಕೆ. ನಂತರ ಒಂದು ಅರ್ಧ ಚಮಚ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸಾಸ್ ನಾವು ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್ ಯೂಸ್ ಮಾಡಿರೋದ್ರಿಂದ ತುಂಬ ಹುಳಿ ಅನಿಸುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಖಾರ ಇರಲೇಬೇಕು. ತೀರಾ ನಿಮ್ಗೆ ಹುಳಿ ತಿನ್ನೋಕ್ಕಾಗಲ್ಲ ಅಂತ ಇದ್ದರೆ, ಹುಳಿ ಅನ್ನೋ ಫ್ಲೇವರ್ ಇಷ್ಟ ಆಗೋಲ್ಲ ಅಂತಂದರೆ ಒಂದು 1/4 ಚಮಚದಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಈ ಸ್ಟೇಜಲ್ಲಿ. ನೋಡಿ, ಇದೆಲ್ಲ ಮಿಕ್ಸ್ ಆದಮೇಲೆ ಸಾಸಲ್ಲಿ ಒಂದು ಬಾಯ್ಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ನೀವು ಪಾಸ್ತಾ ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀರಾ ಪಾಸ್ತಾ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ನಿಮ್ಗೆ ಈ ಟೈಮಲ್ಲೇ ಗೊತ್ತಾಗುತ್ತೆ ನೀವು ತೊಗೊಂಡಿರ್ತಕ್ಕಂಥ ಸಾಸು ಸಾಕಾಗುತ್ತಾ ಇಲ್ಲ ಇನ್ನೂ ಬೇಕಾ ಅಂತ. ಇದ್ರ ಮೇಲೆ ಬೇಕಾದ್ರೂ ಕೂಡ ನೀವು ಟೊಮೊಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಬೋದು. ಸಾಲ್ಟ್ ಒಂದು ಸತಿ ನೋಡಿ, ಸಾಲ್ಟ್ ಇನ್ನೂ ಬೇಕು ಅಂತಂದರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಪಾಸ್ತಾ ರೆಡಿಯಾಗಿ ಹೋಗುತ್ತೆ. ಇಷ್ಟೇ, ಮ್ಯಾಗಿ ಮಾಡಿದಷ್ಟೇ ಸಿಂಪಲ್ಲು. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಿಂಗೆ ಗಾರ್ನಿಷಿಂಗಿಗೆ ಹಾಕ್ಬಿಡ್ಬೇಕು. ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.